ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ವಿ. ಈಗ ಮಾಡಬೇಕು ಅಂತ ಸರ್ಕಾರ ಬಯಸಿದ್ದಾಗಿದೆ, ಮಾಡೋ ಯೋಚನೆಯಲ್ಲಿದೆ. ಮಾನದಂಡಗಳನ್ನು ಏನು ಫಿಕ್ಸ್ ಮಾಡಬೇಕು? ಗೈಡ್ಲೈನ್ಸ್ ಇವತ್ತು ನಾಳೆನೋ ರಿಲೀಸ್ ಆಗಬಹುದು. ಏನು ಮಾನದಂಡಗಳನ್ನು ಫಿಕ್ಸ್ ಮಾಡೋದು? ನಾನು ಆದಿತ್ಯ ಅವರಿಂದ ಶುರು ಮಾಡ್ತೀನಿ. ಏನು ಮಾನದಂಡ ಫಿಕ್ಸ್ ಮಾಡಬೇಕು? ಈಗ ಲಿಂಗ್ಡೋ ಕಮಿಟಿಯ ಶಿಫಾರಸ್ಸೇ ಅನ್ವಯ ಆಗಿ ಅದೇ ಜಾರಿ ಆದರೆ ಒಳ್ಳೇದಾ, ಅಥವಾ ನಿಮ್ಮ ಕಡೆಯಿಂದ ಏನು ಯೋಚನೆ, ಏನಾಗಬೇಕು ಅಂತ ಬಯಸ್ತೀರಿ ಸರ್? ಅದರಲ್ಲಿ ಒಂದಷ್ಟು ವಿಚಾರಗಳು ನಾವು ಸಹ ಮೊನ್ನೆ ಮಾತಾಡಿದ್ದು. ಲಿಂಗ್ಡೋ ಕಮಿಟಿಯಲ್ಲಿ ಏನಿದೆ 75% ಅಟೆಂಡೆನ್ಸ್ ಇರಬೇಕು ಅಂತ ಹೇಳಿದರೆ, ಬಟ್ ಒಬ್ಬ ನಾಯಕ ಆಗ್ತಾನೆ ಅಂತ ಹೇಳಿದ್ರೆ ಅವ್ನಿಗೆ 75% ಅಟೆಂಡೆನ್ಸ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಇದೆ. ಮತ್ತು ಇನ್ನೊಂದಿದೆ, FIR ಆಗಿದ್ದರೆ ಆತ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಎಲೆಕ್ಷನ್ಗೆ. ನಾವು ಹೇಳೋದೇನೆಂದರೆ, ಈಗ ರೌಡಿ ಶೀಟರ್ ಅಂತ ಒಂದು ವಿಭಾಗ ಬರ್ತದೆ, ಓಕೆನಾ? ಅದು ಅವ್ನು ಕ್ರೈಮ್ ಮಾಡಿ, ಕೊಲೆ ಮಾಡಿ, ಕಳ್ತನ ಮಾಡಿರೋಂಥದ್ದು ಅವನು. ಅಂಥವ್ರು ಕೊಡಬೇಡಿ. ನಾವು ಅದನ್ನು ಎನ್ಕರೇಜ್ ಮಾಡಲ್ಲ ಅಥವಾ ಅದಕ್ಕೆ ಇದು ಮಾಡಲ್ಲ. ನಾವಿಲ್ಲಿ ಹೋರಾಟದಲ್ಲಿ ಗುರುತಿಸ್ಕೊಂಡು ಅಥವಾ ನಾಡು ನೆಲ ಜಲ ಇಂಥ ವಿಚಾರಗಳು ಗುರುತಿಸ್ಕೊಂಡು ಕಾಲೇಜಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅಂದಾಗ ಪೊಲೀಸರು ಕರ್ಕೊಂಡೋಗಿ ಕೇಸೇ ಹಾಕೋದು, ಬೇರೆ ಏನೂ ಹಾಕಲ್ಲ. ಅವ್ರು ಕೇಸ್ ಹಾಕಿದಾಗ FIR ಆಗ್ಬಿಟ್ಟ ತಕ್ಷಣ ಅವನ್ನ ಒಂದು ಅವಕಾಶವನ್ನು ನಾವು ಕಿತ್ಕೊಂಡ್ರೆ ಅವನಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ವಿಚಾರ, ಅಲ್ಲಿ ಒಂದಷ್ಟು ಜನ ನಿಮ್ಗೆ ಹೇಳಿದೆ, ಇದು ಮಾನದಂಡಗಳು ಹೇಳ್ತಾ ಇರೋದ್ರಿಂದ ಲೆಫ್ಟಿಸ್ಟ್ಗಳು ಹೇಳಿದ್ದು ಒಂದಷ್ಟು ರಿಸರ್ವೇಷನ್ನ ತರಬೇಕು, ಒಂದಷ್ಟು ಜಾತಿ ವಿಚಾರವಾಗಿ. ನಾನು ಹೇಳಿದ್ದೇನೆಂದರೆ, ಈ ಕಾಲೇಜಿನ ಒಳಗಡೆ ಜಾತಿ ವಿಚಾರಗಳು ಬೇಡ. ಹೊರಗಡೆ ಈಗಾಗಲೇ ರಿಸರ್ವೇಷನ್ ಇದೆ, ಮಹಿಳೆಯರಿಗೆ ಬೇಕಾದ್ರೆ 50% ರಿಸರ್ವೇಷನ್ ಕೊಡೋಣ, ಬಟ್ ಒಂದು ಕ್ಯಾಟಗರಿಗೆ ರಿಸರ್ವೇಷನ್ ಬೇಡ. ನಾವೆಲ್ಲರೂ ಸಮಾನರೇ, ನಾವೆಲ್ಲರೂ ಒಂದೇ ತಟ್ಟೆಯಲ್ಲಿ ಅನ್ನ ತಿಂತೀವಿ. ಆಲ್ರೆಡಿ ಈಗಾಗಲೇ ಜಾತಿ ವ್ಯವಸ್ಥೆಗಳು ಇದೆ. ಈ ಎಲೆಕ್ಷನ್ ಹಿಡಿದು ಸ್ಕಾಲರ್‌ಶಿಪ್ ವರೆಗೆ ಇದ್ದೇ ಇದೆ, ಜಾತಿ ಇದೆ. ಅಲ್ಲಿವರೆಗೂ ಅವ್ರು ಮಾಡಿದ್ದಾರೆ. ಇದನ್ನಾದ್ರೂ ತೆಗಿಯೋಣ ಅಂತ ನಾನು ಹೇಳ್ತಾ ಇರೋದು. ಇಲ್ಲೆಲ್ಲರೂ ನಾವು ಒಂದಾಗಿ ಓಟ್ ಹಾಕೋಣ. ಯಾವುದೋ ಜಾತಿ ವಿಚಾರವಾಗಿ ಇವ್ನಿಗೆ ರಿಸರ್ವೇಷನ್ ಕೊಡಬೇಕು ಅನ್ನೋದು ಬೇಡ. ನಾವೆಲ್ಲರೂ ಒಂದೇ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಸಹ ಒಂದೇ, ನಮ್ಗೆ ತಲೆಯಲ್ಲಿಲ್ಲ ಜಾತಿ ವ್ಯವಸ್ಥೆ ಇಲ್ಲ, ಅದೊಂದು ತೆಗಿಬೇಕು. ಮತ್ತೆ ಇನ್ನೊಂದು ವಿಚಾರ ಏನು ಹೇಳಿದ್ರು, ಇವ್ರು ಹೇಳಿದ್ರು ಡೆಲ್ಲಿಯಿಂದ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಅವ್ನು ಯಾರೋ ಗೆದ್ದು ಬಿಡ್ತಾನೆ, ಅಲ್ಲಿರೋನು ದುಡ್ಡಿರೋಂಥವನು ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದ್ದೆ, ಈ 70% ಕನ್ನಡ ಮಾತಾಡುವಂಥ ವಿದ್ಯಾರ್ಥಿಗಳಿಗೆ, ಮೂಲ ಕನ್ನಡಿಗರಿಗೆ ಕೊಡಿ ಈ ಒಂದು ಅವಕಾಶನ. ಇನ್ನು 30% ಓಕೆ, ಬೇರೆ ಯಾರು ಬಂದ್ರು ಓಕೆ, ತೊಂದರೆ ಇಲ್ಲ. ಈ ಒಂದು ವಿಚಾರವನ್ನ ಹೇಳಿದ್ವಿ. ಅದೇ ರೀತಿ ನಮ್ಮ ಇವರು ಅಟೆಂಡೆನ್ಸ್ ವಿಚಾರವಾಗೂ ನಾವು ಮಾತಾಡಿದ್ವಿ, FIR ವಿಚಾರವಾಗೂ ಮಾತಾಡಿದ್ವಿ. ಇದೆಲ್ಲವನ್ನು ಸ್ವಲ್ಪ ಮಾಡ್ತೀವಿ ಅಂತ ಮಾನ್ಯ ಮಂತ್ರಿಗಳು ನಮಗೆ ಆಶ್ವಾಸನೆ ಸಹ ಕೊಟ್ಟಿದ್ದಾರೆ, ಕೊಡ್ತೀವಿ ಅಂತ. ನಿಮ್ದು ಬೇಡಿಕೆಗಳನ್ನ ಅಥವಾ ನಿಮ್ದು ನೀವು ಕೇಳಿರೋದನ್ನ ನಾನು ನೋಡ್ತಾ ಇದ್ದೆ, ಅದು ಅವರಿಗೆ ವ್ಯತಿರಿಕ್ತವಾದಂಥ ಸ್ಟ್ಯಾಂಡ್ ಇದೆ. 60% ಅಟೆಂಡೆನ್ಸ್ ಇದ್ದವರಿಗೆ ಕೊಡಬೇಕು, FIR ಇದ್ದವ್ರಿಗೆ ಕೊಡಬಾರ್ದು. ಯಾಕದು? ಸುಪ್ರೀಂ ಕೋರ್ಟ್ನ ಲಿಂಗ್ಡೋ ಕಮ್ಯುನಿಟಿ ಏನಿದೆಯೋ ಅದ್ರ ಪ್ರಕಾರನೇ ವಿದ್ಯಾರ್ಥಿ ಪರಿಷತ್ನ ನಿಲುವಿದೆ. ಅಂದರೆ 75% ಅಟೆಂಡೆನ್ಸ್ ಕಡ್ಡಾಯವಾಗಿರ್ಬೇಕು ಸರ್. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಅಂತ ಕರೆಸ್ಕೋಬೇಕಂದ್ರೆ ಅವ್ನು ರೆಗ್ಯುಲರ್ ಕಾಲೇಜ್ ಸ್ಟೂಡೆಂಟ್ ಆಗಿರಬೇಕು, ಕಾಲೇಜಲ್ಲಿ ಇರಬೇಕು. ಅವ್ನು ಕಾಲೇಜಲ್ಲಿ ಇದ್ದಾಗ ಮಾತ್ರ ಅವನಿಗೆ ಕಾಲೇಜಿನ ಸಮಸ್ಯೆ ಆಗಿರ್ಬೋದು, ಒಂದು ಕಾಲೇಜಿನ ವಾತಾವರಣ ಆಗಿರ್ಬೋದು ಅವನಿಗೆ ತಿಳಿಯುತ್ತೆ. ಹಾಗಾಗಿ ಅವ್ನಿಗೆ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಭಾಗಿಯಾಗಿರ್ಬೋದು. ಅಂದರೆ ಅಲ್ಲಿ ನಮ್ಮ ಬ್ರದರ್ ಒಬ್ರು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಸಮಾಜಕ್ಕೆ ಸಂಬಂಧಿಸಿದಂತೆ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುತ್ತೆ, ಆತನ ಮೇಲೆ ಕೇಸ್ ಬಿದ್ದಿರುತ್ತೆ, ಆತ ಕಂಟೆಸ್ಟ್ ಮಾಡಬಾರ್ದು, ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಬಾರ್ದು ಅಂತಂದ್ರೆ ಆತನ ಹಕ್ಕನ್ನ ನೀವು ಮೊಟಕುಗೊಳಿಸಿದಂಗೆ. ಒಬ್ಬ ವಿದ್ಯಾರ್ಥಿ ನಾಯಕ ಅಂತಂದ್ರೆ ಒಂದು ಮಾದರಿ ಆಗಿರ್ಬೇಕು. ಒಂದು ಮಾದರಿ ಅಂತಂದ್ರೆ ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಅವ್ನು ನನ್ನ ನಾಯಕ ಅಂತ ಒಪ್ಕೊಳ್ಳೋ ರೀತಿಲಿ ಇರಬೇಕು ಅಂತಂದ್ರೆ ಅವನೊಬ್ಬ ಸಾಧಾರಣ ವ್ಯಕ್ತಿ ಆಗಿರ್ಬೇಕು, ಸಾಧಾರಣ ವಿದ್ಯಾರ್ಥಿ ಆಗಿರ್ಬೇಕು. ಹಾಗಾಗಿ ಅವ್ನು ಯಾವುದೇ ರೀತಿ ಕೇಸ್ ಬಿತ್ತು, ಕಾನೂನು ರೀತಿ ಚಟುವಟಿಕೆಗಳು. ನೀವು ABVP ಅವರು ನಾಳೆ ಯಾವುದೋ ಒಂದು ವಿದ್ಯಾರ್ಥಿನೇ ಪ್ರತಿಭಟನೆ ಕರೀತೀರಿ, ಅಲ್ಲಿ ಪ್ರತಿಭಟನೆ ಆಯ್ತು. ಈಗ ನಮ್ಮಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತಿದೆ. ಮೌರ್ಯ ಸರ್ಕಲ್ ಪ್ರತಿಭಟನೆ ಮಾಡಿದ್ರಿ, ಪೊಲೀಸರು ಹಿಡಿದು ಕೇಸ್ ಹಾಕಿದ್ರು. ಅಂತ ವಿದ್ಯಾರ್ಥಿಯನ್ನು ನಾಳೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು ಅಂತಂದ್ರೆ ಆತನ ಹಕ್ಕನ್ನ ನೀವು ಮೊಟಕುಗೊಳಿಸಿದಂಗಾಗಲ್ಲ. ಅಲ್ಲ ಸರ್, ಕಾನೂನು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಬೇಕಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ನಾವು ತಲೆಬಾಗ್ಲೇಬೇಕು, ಹಾಗಾಗಿ ಅಲ್ಲೇ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀರು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕುತ್ಕೊಂಡು ನಮ್ಮ ಮನೆ ಬೀದಿಲಿ ನೀರು ಬರ್ತಿಲ್ಲ ಅಂತ ನಾನು ಕೇಳಕ್ಕಾಗಲ್ಲ. ನಾನು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಆಫೀಸ್ಗೆ ಹೋಗ್ಬೇಕು, ಅಲ್ಲೇ ಕುತ್ಕೊಂಡು ಅವನು ಪ್ರಶ್ನೆ ಮಾಡಬೇಕು. ಅದಕ್ಕೆ ಪ್ರಶ್ನೆ ಮಾಡಿದಾಗ್ಲೂ ಸಹ ನಮ್ಗೆ ಕೇಸ್ಗಳು ಬೀಳ್ತದೆ. ಇದಕ್ಕೆ ಏನು ಉತ್ತರ ಹೇಳ್ತೀವಿ? ನೀವು ವಿದ್ಯಾರ್ಥಿಗಳ ಹಕ್ಕನ್ನ ಮೊಟಕುಗೊಳಿಸುವಂತ ಪ್ರಸ್ತಾಪ ಇಟ್ಟಿದ್ದೀರಿ. ವಿದ್ಯಾರ್ಥಿ ನಾಯಕ ಆಗ್ಬೇಕು ಅಂದ್ರೆ ಮಾದರಿಯಾಗಿರ್ಬೇಕು. ಅಂದ್ರೆ ವಿದ್ಯಾರ್ಥಿಗಳು ಮುಖದಲ್ಲಿ ಅವನು ಮಾದರಿಯಾಗಿದ್ದಾಗ ಮಾತ್ರ ಅವನೊಬ್ಬ ವಿದ್ಯಾರ್ಥಿ ನಾಯಕ ಅನ್ಸ್ಕೊಳ್ತಾನೆ. ಹಾಗಾಗಿ ಒಂದು ವಯೋಮಿತಿಯನ್ನ ನೀವೇ ಹೇಳ್ತೀರಿ ಹೋರಾಟದ ಮನೋಭಾವ ಇರಬೇಕು ಅಂತ, ನೀವೇ ಹೇಳ್ತೀರಿ ಕೇಸ್ ಹಾಕಿದ್ರೆ ಅವ್ನು ಕಂಟೆಸ್ಟ್ ಮಾಡಬಾರ್ದು ಅಂತ. ಸೊ ಇದು ಬಹಳ ಇದೆ, ವೈರುಧ್ಯ ಇದೆ. ಮಾಡ್ಬೇಕು ಅಂತಂದ್ರೆ ಈಗ ಯಾರೋ ಒಬ್ಬ ವಿದ್ಯಾರ್ಥಿ ನಾನು ಚುನಾವಣೆ ನಿಲ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಒಂದು ಅಟೆಂಡೆನ್ಸ್ ಇರಲ್ಲ, ಅವ್ನು ಯಾವುದೋ ಒಂದು FIR ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಇಟ್ಕೊಂಡು ಒಂದು ಚುನಾವಣೆಗಂತಾನೆ ಕಾಲೇಜ್ ಸೇರೋಂಥ ಸಂಭವ ನಾವು ಅತಿ ಹೆಚ್ಚಿರೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಅಟೆಂಡೆನ್ಸ್ ಕಡ್ಡಾಯವಾಗಿರಬೇಕು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು. ಅವ್ನು ವಿದ್ಯಾರ್ಥಿಯಾಗಿ ಆಲ್ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಕಡ್ಡಾಯವಾಗಿ ಒಂದು ವಯೋಮಿತಿಯನ್ನು ಹೊಂದಿರಬೇಕಂತ ನಮ್ಮ ನಾಳುವಂತ ನಾಯಕರ ಮೇಲೆನೆ 10-20 ಕೇಸ್ ಇದೆ ಸರ್. ಇದೆ. ನೀವು ಹೋರಾಟದಲ್ಲಿ ಭಾಗಿಯಾದ ಕೇಸ್ ಬಿದ್ರೆ ಅವ್ನು ಕಂಟೆಸ್ಟ್ ಮಾಡಬಾರದು ಅಂತ ಹೇಳಿದ್ರೆ ಯಾವ ನ್ಯಾಯ? ಹೋರಾಟ ನ್ಯಾಯವಾಗಿದ್ರೆ ಯಾವತ್ತು ಕೇಸ್ ಆಗಲ್ಲ ಸರ್. ಹೋರಾಟ ನ್ಯಾಯಬದ್ಧವಾಗಿರ್ಬೇಕು, ಸಮಾಜ ಸುಧಾರಣೆ ರೀತಿಯಲ್ಲಿ ನಡೀಬೇಕು. ಇವರು ಒಂದು ಹೋರಾಟ ಮಾಡ್ತಿರ್ತಾರೆ, ನಾನು ಇವ್ರ ಸ್ನೇಹಿತ, ಆಪ್ತ ಗೆಳೆಯ, ಇವರು ಲೀಡರ್ ಆಗ್ಬೇಕಂತಿರ್ತಾರೆ. ನಾನು ಇವ್ರ ಜೊತೆ ಹೋರಾಟಕ್ಕೆ ಹೋಗ್ತೀನಿ, ಇವ್ರನ್ನ ಬಿಟ್ಬಿಡ್ತಾರೆ, ನನ್ನ ಮೇಲೆ ಕೇಸ್ ಹಾಕ್ತಾರೆ. ಯಾಕೆಂದರೆ ಇವ್ರು ಆಲ್ರೆಡಿ ಇನ್ಫ್ಲೂಯೆನ್ಸ್ ಇರುತ್ತೆ ಅಂದ್ಕೊಳ್ಳಿ. ನಾನು ವಿದ್ಯಾರ್ಥಿ ಮುಖಂಡ ಆಗಬೇಕು ಅನ್ನೋ ಯಾವುದೇ ಒಂದು ಉದ್ದೇಶನೂ ನನಗಿರಲ್ಲ.
ಆದರೆ ಆ ಕೇಸ್ ಹಾಕ್ಸ್ಕೊಂಡ ತಕ್ಷಣ ಏನಾಗುತ್ತೆ, ಹಿಂದೆಗಡೆ ಎಜುಕೇಶನ್ ಓಡ್ತಾ ಬೀಳುತ್ತೆ. ಅಯ್ಯೋ ತಪ್ಪು ಸರ್, ಅದು ಹೇಳಿಕೆ ತಪ್ಪು ಅದು ಹೇಳಿದ್ದು. ಆಯ್ತಾ, ಇರಿ ಈಗ ಎಲ್ಲಿ ಸೈಕಲ್ ಏನಿದೆ ಅದನ್ನ ಯೋಚನೆ ಮಾಡ್ಬೇಕು ಸರ್. ತಪ್ಪು ಸರಿ ಆಮೇಲೆ ಯೋಚನೆ ಮಾಡೋಣ. ಈಗ ಜೊತೆಲಿ ಹೋದ ತಕ್ಷಣ, ಇವಾಗ ನಾನು ಇವ್ರ ಜೊತೆಲಿ ಹೋದ ತಕ್ಷಣ ಇವ್ರು ಯಾರಿಗೋ ಒಬ್ರು ಹೊಡಿತಾರೆ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕಲ್ಲ ಅಂತಿಲ್ಲ ಕಾನೂನು. ಯಾರು ಜೊತೆಲಿದ್ರೋ ಅವ್ರ ಮೇಲೂ ಕೇಸ್ ಹಾಕ್ತಾರೆ. ಎಸ್, ನಾನು ನಿಮ್ಮನ್ನು ಕೇಳಬೇಕು, ಅದೇ ನಿಮ್ಮದು ರಿಸ್ಟ್ರಿಕ್ಷನ್ ಹಾಕಬಾರ್ದು ಅಂತಿದೆ. ನಿಮ್ಮ ಸ್ಟ್ಯಾಂಡ್ ಹಾಗೆ ಇದೆ ತಾನೆ, ರಿಸ್ಟ್ರಿಕ್ಷನ್ ಹಾಕಬಾರ್ದು, ಅಟೆಂಡೆನ್ಸ್ ರಿಸ್ಟ್ರಿಕ್ಷನ್ ಇರಬಾರ್ದು, ಕೇಸ್ ರಿಸ್ಟ್ರಿಕ್ಷನ್ ಇರಬಾರ್ದು ಅಂತ. ಯಾಕೆ ಸರ್? ಕೇಸು ಅಂತಂದರೆ ಇವರು ಆಲ್ರೆಡಿ ಹೇಳಿದ್ರು. ಈಗ ನಾರ್ಮಲ್ ಆಗಿ ನಾವು ಪ್ರೊಟೆಸ್ಟ್ ಮಾಡಿದ್ರು ಆಯಿತು, ಫ್ರೀಡಮ್ ಪಾರ್ಕಲ್ಲೇ ಪ್ರೊಟೆಸ್ಟ್ ಮಾಡಿದೆ ಅಂತ ಉದಾಹರಣೆಗೆ ತೊಗೊಳೋಣ. ಅಲ್ಲಿಂದ ಒಂದು ಸ್ವಲ್ಪ ಗೇಟ್ ಒಂದು ಸ್ವಲ್ಪ ಮುಂದೆ ಬಂದು ಮುತ್ತಿಗೆ ಹಾಕಿ ಹೋಗ್ತೀವಿ ಅಂತಂದ್ರೂ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾರೆ. ಅದೂ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದಾಗೂ ಅದೊಂದು ಸಣ್ಣ ಪುಟ್ಟ ಕೇಸ್ ಆಗೋದಂತೂ ನಿಜಾನೇ. ಸೊ ಅಂಥದನ್ನ ಎಕ್ಸಮ್ಷನ್ ಕೊಡಬೇಕು. ಸಿ ಮ್ಯಾಟ್ರ್ ಕೇಸ್ ಅಂತ ಬರುತ್ತೆ, ಕ್ರಿಮಿನಲ್ ರೆಕಾರ್ಡೆಡ್ ಇರೋ ಕೇಸು ಅಂತ, ಅದಕ್ಕೆ ಸಪ್ರೇಟ್ ಇದೆ ಸಿ ಕೇಸು. ಅದಕ್ಕೆ ನೀವು ಸಪ್ರೇಟಾಗಿ ಕ್ರಮ ಜೇರಿಸ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಸೊ ಅದರಲ್ಲಿ ಏನಿಲ್ಲ. ಮತ್ತೆ ಈಗ ಅಟೆಂಡೆನ್ಸು ಗೋಪಿ ಅವ್ರು ಹೇಳಿದ್ದನ್ನು ನಾನು ಎಂಡೋಸ್ ಮಾಡ್ತೀನಿ. ಎಲ್ಲೋ ಇರ್ತಾರೆ, ಆತ ಬಂದ ನಾಳೆ ಖಾಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾನೆ ಅಂತ ನೀವು ಹೇಳ್ತೀರಿ ಅಟೆಂಡೆನ್ಸ್ ಮಾನದಂಡ ಬೇಡ ಅಂತ ಹೇಳ್ತೀರಿ. ಹೆಂಗಾಗುತ್ತೆ? ಆತನಿಗೂ ಕಾಲೇಜಿಗೂ ಸಂಬಂಧವೇ ಇಲ್ಲ ಅನ್ನೋಂತ ಇದ್ದಂತ ವ್ಯಕ್ತಿ ನಾಳೆ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿ. ಆ ಥರ ಇಲ್ಲ ಸರ್, ಅದನ್ನೇ ನಾನು ಹೇಳಿದ್ದೆ. ಅವ್ರಿಗೆ ಡೆಲಿಗೇಟೆಡ್ ಪವರ್ ಕೊಡಿ. ಅಂದರೆ ಯಾವ ಥರ ಅವರು ಕ್ಯಾಂಪಸಲ್ಲಿ ಅವರು ಇದ್ದಾಗ, ಕ್ಯಾಂಪಸಲ್ಲಿ ಈಗ ಕ್ಲಾಸ್ ಅಟೆಂಡ್ ಮಾಡೋದು ಬೇರೆ, ಕ್ಯಾಂಪಸಲ್ಲಿ ಇರೋದು ಬೇರೆ, ಎರಡು ಬೇರೆ ಬೇರೆ. ಈಗ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅಟೆಂಡೆನ್ಸ್ ಬರುತ್ತೆ, ಒಂದೊಂದು ಸಬ್ಜೆಕ್ಟ್ಗೂ ಅಟೆಂಡೆನ್ಸ್ ಬರುತ್ತೆ. ಕಾಲೇಜಲ್ಲಿ ಇರೋದು ಬೇರೆ, ಕಾಲೇಜಲ್ಲಿ ಇದ್ದ ತಕ್ಷಣ ಅಟೆಂಡೆನ್ಸ್ ಸಿಗಲ್ಲ. ಕಲ್ಚರಲ್ಗೆ ಹೋದಾಗೂ ಅಟೆಂಡೆನ್ಸ್ ಸಿಗೋದಿಲ್ಲ. ಕಾಲೇಜಲ್ಲಿ ಇತಿಹಾಸ ಮಾಡ್ತಾರೆ ರೀ, ಕ್ಲಾಸಿಗೆ ಹೋಗ್ಬೇಕು ತಾನೆ ಸರ್. ಅದೇ ಸರ್ ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ಏನಾದರೂ ಒಂದು ವಿದ್ಯಾರ್ಥಿಗಳದ್ದು ಸಮಸ್ಯೆ ಬಂದಾಗ, ಏನೋ ಬಂದಾಗ ಅಲ್ಲಿ ಅಟೆಂಡ್ ಮಾಡ್ತಿದ್ದಾಗ ಸಹ ಅವನಿಗೆ ಅಟೆಂಡೆನ್ಸ್ ಕೊಡಬೇಕು. ನಾಯಕತ್ವ ಅಥವಾ ಯಾರು ನಾಯಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾನೋ ಅವ್ರು ಕ್ಲಾಸಿಗೆ ಬರಬೇಕು ಅಂತ ಈ ನಿಯಮ ಹೇಳೋದು, ನೀವು ಅದಕ್ಕೆ ವಿರೋಧ ಮಾಡ್ತೀರಿ ಅಂತಂದ್ರೆ ಕಮಿಟಿ ಹೇಳುತ್ತೆ 75%. ಸರ್ ಒಂದು ಸೆಕೆಂಡ್, ನಾನು ನಿಮಗೆ ಸ್ಪಷ್ಟೀಕರಣ ಕೊಡ್ತಾ ಇರೋದು. ಈಗ ಕ್ಲಾಸ್ ಅಟೆಂಡ್ ಮಾಡೋದು ಬೇರೆ, ಈಗ ಕಾಲೇಜಲ್ಲಿ ಏನೋ ಸಮಸ್ಯೆ ಇದ್ದಾಗ, ಅವ್ನ ರಿಕ್ವೈರ್ಮೆಂಟ್ ಇದ್ದಾಗ ಅಲ್ಲಿ ಹೋಗೋದು ಬೇರೆ. ಅಲ್ಲಿ ಹೋದಾಗ ಅವ್ನ ಅಟೆಂಡೆನ್ಸ್ ಕಡಿಮೆ ಆಗುತ್ತೆ. ಆ ಅಟೆಂಡೆನ್ಸ್ ಕಾಲೇಜಿಗೆ ಬರ್ತೀನಿ, ಕ್ಯಾಂಟೀನ್ ಅಲ್ಲಿ ಕೂರ್ತೀನಿ, ಕಾಲೇಜಿಗೆ ಬರ್ತೀನಿ, ಪಕ್ಕದ ಗೂಡಂಗಡಿಯಲ್ಲಿ ಕೂರ್ತೀನಿ. ಸರ್ ಈಗ ನೀವು ನಾನು ನಾಳೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ, ನನಗೆ ಅಟೆಂಡೆನ್ಸ್ ನ ಮಾನದಂಡ ಬೇಡ ಅಂತಂದ್ರೆ ಹೆಂಗಾಗುತ್ತೆ? ಈಗ ನಾನು ನಿಮ್ಗೊಂದು ಸಿಕ್ಕದಂತ ಸಲಹೆ ಕೊಡ್ತೀನಿ. ಕಲ್ಚರಲ್ ಇದೆ, ಸ್ಪೋರ್ಟ್ಸ್ ಇದೆ, ಅಲ್ಲೂ ಅವ್ರು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಕಲ್ಚರಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಷ್ಟು ಪರ್ಸೆಂಟ್ ಆಫ್ ಅಟೆಂಡೆನ್ಸು ಅಂತ ಅವ್ರು ಕೊಡ್ತಾರೆ. ನಾವು ಅದನ್ನು ಕೊಡಿ ಅಂತ ಕೇಳಿರೋದು, ಮಾನದಂಡ ತೆಗೀರಿ ಅಂತ ನಾವು ಹೇಳ್ತಾ ಇಲ್ಲ. ಅವನು ಇಲ್ಲಿ ಬಂದು ಬೇರೆ ಯಾವುದನ್ನ ಈ ಕಾಲೇಜ್ ಸಂಬಂಧಪಟ್ಟಾಗ ಯಾವುದನ್ನ ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಆ ಅಟೆಂಡೆನ್ಸ್ನ ಕಾಂಪಲ್ಸೇಟ್ ಮಾಡಿಕೊಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಅವ್ನು ಅಟೆಂಡೆನ್ಸೇ ಇರಬಾರ್ದು, ಒಂದು 0 ಇದ್ರೂ ಕೊಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಅಲ್ಲಿನ ಒಂದು ಏನು ಗ್ಯಾಪ್ ಇರುತ್ತಲ್ಲ ಅದನ್ನ ಕಾಂಪಲ್ಸೇಟ್ ಮಾಡಿಕೊಡಿ ಅಂತ ನಾವು ಕೇಳ್ತಿರೋದು ಅಷ್ಟೇ. ಸರ್, ನಾವು ಮಂಗಳೂರು ಅಂತ ಭಾಗದಲ್ಲಿ ನೋಡೋದಾದ್ರೆ ಈಗ ಚುನಾವಣೆಗಳು ನಡೀತಾ ಇದೆ, ಅಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ, ಸಮಾಜಕ್ಕೂ ಗೊತ್ತಿದೆ. ಈ ಮಾನದಂಡಗಳನ್ನ ಇಟ್ಕೊಂಡೆ ಸರ್ಕಾರ ಮಾಡಬೇಕು ಅನ್ನೋದೇ ನಮ್ದು ನಿಲುವು ಸರ್. ಹಾಗಾಗಿ ಅಟೆಂಡೆನ್ಸ್ ಕಡ್ಡಾಯ ಮಾಡಬೇಕು ಅನ್ನೋದು ಸೂಕ್ತ ಸರ್. ನೀವು ಆರಂಭದಿಂದಲೂ ಹೇಳಿದ್ರಿ ಎಲೆಕ್ಷನ್ ಮಾಡಬೇಕಾದ ಅಗತ್ಯ ಇಲ್ಲ ಅಂತ. ಅವರು ಒಂದು ಹೇಳ್ತಾರೆ, ಎಲೆಕ್ಷನ್ ಮಾಡೋದು ಮಾಡಲಿ, ಒಂದು ಮಾನದಂಡ, ಒಂದು ಫ್ರೇಮ್ ಫಿಕ್ಸ್ ಆಗಲಿ. ಲಿಂಗ್ಡೋ ಕಮಿಟಿ ರಿಪೋರ್ಟ್ ಇದೆ, ಅದನ್ನು ಸ್ವಲ್ಪ ನಾವು ನಮಗೆ ಬೇಕಾದಾಗೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ, ಅಪ್ಡೇಟ್ ಮಾಡ್ಕೊಳ್ಳೋಣ. ಆ ರೀತಿ ಮಾಡಿದರೆ ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಆಗಲ್ಲ ಸರ್. ಇಲ್ಲಿ ಎಲೆಕ್ಷನ್ ನಾವು ಏನಕ್ಕೆ ವಿರೋಧಿಸ್ತಾ ಇದ್ದೀವಿ ಎಲೆಕ್ಷನ್ ಅಂತಂದರೆ, ಈಗ ಏನಿದೆ ಇವತ್ತು ಪ್ರಸ್ತುತ ವಿದ್ಯಮಾನಗಳು, ರಾಜಕೀಯಗಳು, ಇವೆಲ್ಲವನ್ನು ಕ್ಯಾಂಪಸ್ಗೆ ತರಬೇಡಿ. ವಿದ್ಯಾರ್ಥಿಗಳು ಓದಕ್ಕೆ ಬಂದಿದ್ದಾರೆ, ಓದಲಿ, ಅವ್ರ ಭವಿಷ್ಯ. ರಾಜಕೀಯ ಹೊರತುಪಡಿಸಿದಂಥ ಸಮಾಜವನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದ ಪ್ರತಿ ಹಂತದಲ್ಲೂ ರಾಜಕೀಯ ಇದೆ. ಅದು ರಾಜಕೀಯ ಇಲ್ಲದೆ ಜೀವನ ನಡೆಯಲ್ಲ. ಇವತ್ತಿನ ರಾಜಕೀಯ ಇದ್ದೇ ಇದೆ. ಯಂಗ್ಸ್ಟರ್ಸ್ ಮೈಂಡ್ ಸೆಟ್ ಹೆಂಗಾಗಿದೆ ಗೊತ್ತಾ ಸರ್? ಯಾರು ಏನಾದರೂ ಮಾಡ್ಕೊಳ್ಳಿ, ನಾನು ಚೆನ್ನಾಗಿರಬೇಕು, ಯಾರೇನಾದರೂ ಆಗಲಿ ನನ್ನ ಭವಿಷ್ಯ ಚೆನ್ನಾಗಿರಬೇಕು, ಯಾರೇನಾದರೂ ಆಗಲಿ ನನಗೊಂದು ಒಳ್ಳೆ ಇಂಟರ್ವ್ಯೂ ಆಗಬೇಕು, ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದೇ ಇದೆ ಹೊರತು ನಾಯಕತ್ವ ಗುಣವನ್ನು ಬೆಳೆಸೋದಕ್ಕೆ ನೀವು ಏನು ಬೇಕೋ ಅದನ್ನು ದಾರಿ ಮಾಡಿದಿರಾ. ದಿಢೀರಂತ ನಾಯಕನ ಮಾಡಿದ್ರೆ ಅವನೇನಾಗ್ತಾನೆ ಹೇಳಿ? ಅವ್ನಿಗೆ ವಿಷನೇ ಇರಲ್ಲ. ಒಂದು ವಿಷನ್ ಇರಬೇಕು. ಒಬ್ಬ ನಾಯಕ ಆಗ್ತಾನೆ ಅಂದ್ರೆ ಅವ್ನಿಗೊಂದು ವಿಷನ್ ಇರಬೇಕು. ಮಾಡೋಣ ಅಂತ ಗ್ರಾಜುಯಲಿ ಮಾಡೋಣ. ಅದನ್ನ ತರಾತುರಿಯಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಅವನಿಗೆ ಒಂದು ವರ್ಕ್ಶಾಪ್ ಆಗಿಲ್ಲ, ಸೆಮಿನಾರ್ ಆಗಿಲ್ಲ. ಅವ್ರು ಹೇಳಿದ್ರು ಮಂಗಳೂರು ಯೂನಿವರ್ಸಿಟಿಯ ಹಲವು ಕಾಲೇಜುಗಳಲ್ಲಿ ಎಲೆಕ್ಷನ್ಗಳು ನಡೀತಾ ಇದ್ದಾವೆ. ನಾನು ಮಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್, ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ನಡೀತಾ ಇದೆ ಅನ್ಸುತ್ತೆ ಈಗಲೂ. ಸರ್ ವರ್ಕ್ಶಾಪ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇವಾಗ ನೋಡಿ, SM ಕೃಷ್ಣ ಅವ್ರ ವಿದ್ಯಾರ್ಥಿ ನಾಯಕರು, DK ಶಿವಕುಮಾರ್ ಅವ್ರ ವಿದ್ಯಾರ್ಥಿ ನಾಯಕರು, RV ಹರೀಶ್ ಅವ್ರ ವಿದ್ಯಾರ್ಥಿ ನಾಯಕರು, ಈ ಥರದವ್ರು ಒಂದಷ್ಟು ಲಿಸ್ಟ್ಗಳಿದೆ ವಿದ್ಯಾರ್ಥಿ ನಾಯಕರದು. ಯಾಕೆ ಎಲೆಕ್ಷನ್ ತೆಗೆದ್ರು ಹೇಳಿ? ಡಿಸ್ಕಸ್ ಆಯ್ತದು. ಈಗ ರಿಸ್ಟೋರ್ ಮಾಡ್ತೀವಿ ಅಥವಾ ಹೊಸದಾಗಿ ಮಾಡೋದಕ್ಕೆ ಹೊಡ್ತೀವಿ ಅಂತಂದ್ರೆ ಮಾಡೋಣ, ಚೇಂಜಸ್ ಮಾಡ್ಕೊಳ್ಳೋಣ, ಬದಲಾವಣೆಯನ್ನು ಮಾಡ್ಕೊಂಡು ಮಾಡೋಣ, ಅಡಾಪ್ಟ್ ಮಾಡ್ಕೊಳ್ಳೋಣ, ಚೆನ್ನಾಗಿರೋ ವ್ಯವಸ್ಥೆನ ಅಡಾಪ್ಟ್ ಮಾಡ್ಕೊಳ್ಳೋಣ ಮಾಡಿ ಸರ್. ಆದರೆ
ಕಂಪ್ಲೀಟ್ ಪ್ಲಾನ್ ಇಟ್ಕೊಂಡು ಏನಾಗುತ್ತೆ, ಏನಾಗಬೇಕು, ಏನಾಗಬಾರ್ದು, ಅದನ್ನೇ ಮಾಡ್ತಾ ಇರೋದು ಅದನ್ನೇ ಮಾಡ್ತಾ ಇರೋದು. ಸಮಸ್ಯೆಗಳಿಗೆ ತೊಂದರೆ ಆಗಬಾರ್ದು. 10 ದಿನದೊಳಗಡೆ ಎಲೆಕ್ಷನ್ ಮುಗಿದೋಗ್ಬೇಕು. ವರ್ಷವಿಡೀ ಒತ್ತು ಪ್ರಾರಂಭ ಮಾಡ್ಕೊಂಡು ಕ್ಯಾನ್ವಾಸ್ಗಳು ಮಾಡ್ಕೊಂಡು ಚುನಾವಣೆ ಎಣಿಕೆಗಳು ಮಾಡ್ಕೊಂಡು ಈ ರೀತಿ ಮಾಡಬಾರ್ದು. 10 ದಿನಗಳೊಳಗಡೆ 10 ದಿನಗಳೊಳಗಡೆ ಎಲ್ಲ ಆ ಮುಗಿದೋಗ್ಬೇಕು. 10 ದಿನದಲ್ಲಿ ನೀನು ABVP, ನಾನು NSUI, ಆ ನಂತರ ನಾವೆಲ್ಲರೂ ಯಾವುದೇ ವಿದ್ಯಾರ್ಥಿ, ಪ್ರಚಾರ ಆ ನಂತರ ನಾವೆಲ್ಲರೂ ವಿದ್ಯಾರ್ಥಿಗಳು. ಈ ಮನಸ್ಥಿತಿ ಇದ್ರೆ ಕರೆಕ್ಟ್. ಸರ್ ಹುಡುಗರುಗಳು ವರ್ಷ ಪೂರ್ತಿ ದ್ವೇಷ ಕಂಟಿನ್ಯೂ ಆಗಬಾರ್ದು ಅಂತ. ಈಗ ನೀವು ಅನೇಕ ಡಿಬೇಟ್ಗಳನ್ನ ನೀವು ನಡೆಸಿದ್ದೀರಾ, ಅನೇಕ ಡಿಬೇಟ್ಗಳನ್ನ ಪರ ವಿರುದ್ಧ ಇದೆ. ಈಗ ನೋಡಿ, ಈಗ ಇಲ್ಲಿ ನಾನು NSU ಇದ್ದೀನಿ, ABVP ಎಲ್ಲರೂ ಒಂದೇ ಮಾತು ಹೇಳ್ತಾ ಎಲೆಕ್ಷನ್ ಮಾಡಿ ಅಂತ. ನೀವು ಈ ಥರ ಡಿಬೇಟ್ ಎಲ್ಲೂ ನೋಡಿರೋದಿಲ್ಲ. ಎಸ್ ಥ್ಯಾಂಕ್ ಯು. ನಾನು 4 ಜನರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ. ಸರ್ಕಾರ ಯೋಚನೆ ಮಾಡ್ತಾ ಇದೆ ಎಲೆಕ್ಷನ್ ಮಾಡೋಣ ಅಂತ, ಬಟ್ ಸಮಸ್ಯೆಗಳಿದಾವೆ. ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮಾನದಂಡಗಳನ್ನು ಸ್ಟ್ರಿಕ್ಟ್ ಮಾಡಿ ಎಲೆಕ್ಷನ್ ಮಾಡಿದರೆ ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬಹುದು ಅನ್ನುವಂಥ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.